ಶೀತ ಪಿತ್ತದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಶೀತ ಪಿತ್ತ ಅನ್ನೋದು ಖಂಡಿತವಾಗಿಯೂ ಗುಣ ಮಾಡ್ಕೊಳ್ಬಹುದಾದಂತಹ ಕಾಯಿಲೆ ಅಂತಲೇ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಾನು ಆಗಲೇ ತಿಳಿಸ್ಕೊಟ್ಟ ಹಾಗೆ ಈ ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳು, ಕಡಲೆ ಬೀಜ ಇರ್ಬೋದು, ಕಡಲೆ ಎಣ್ಣೆ ಇರ್ಬೋದು, ಮೊಟ್ಟೆ ಇರ್ಬೋದು, ಕೆಲವೊಂದು ಮೆಡಿಕೇಷನ್ಗಳಿರ್ಬೋದು, ಅಥವಾ ಪೋಲನ್ ಎನ್ವೈರನ್ಮೆಂಟಲ್ ಇರ್ತಕ್ಕಂಥ ಕೆಲವೊಂದು ಪೋಲನ್ ಅಲರ್ಜಿ ಕೂಡ ಇರ್ಬೋದು. ಸೊ ಇವುಗಳಿಗೆ ನಾವು ಎಕ್ಸ್ಪೋಸ್ ಆದಾಗ ಅಥವಾ ಸೇವನೆ ಮಾಡಿದಾಗ ದೇಹದಲ್ಲಿ ನಮ್ಮ ರಕ್ತ ಕಣದಲ್ಲಿ ಕೆಲವೊಂದು ಹಿಸ್ಟಮಿನ್ ಅನ್ನುವಂತಹ ಕೆಮಿಕಲ್ ಏಜೆಂಟ್ಗಳು ರಿಲೀಸ್ ಆಗಿ, ಸೊ ಅದು ಜಾಸ್ತಿಯಾಗಿ ಅಂದರೆ ಬೊಬ್ಬೆ ಬಂದ ಹಾಗೆ ಬರ್ತಾ ಹೋಗುತ್ತೆ, ಹಾಗೆ ಸಿವಿಯರ್ ಇಚ್ಚಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಆ್ಯಂಟಿ ಹಿಸ್ಟಮಿನ್ ಅನ್ನುವಂಥದ್ದನ್ನು ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಬಟ್ ಇದೇನಾಗುತ್ತೆ ಅಂದರೆ, ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗುತ್ತೆ ಹೊರತು ಇಲ್ಲಿ ನಮ್ಗೆ ಯಾವುದೇ ಥರದ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ. ಸೊ ನಾವು ಯಾವತ್ತೇ ಇದ್ರೂ ಅದು ಯಾವುದೇ ಥರದ ಕಾಯಿಲೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗೋ ಹಾಗೆ ನೋಡ್ಕೊಳ್ಬೇಕೇ ಹೊರತು ಸಿಂಪ್ಟಮ್ಯಾಟಿಕ್ ಮೆಡಿಸನ್ನ ನಾವು ತಗೊಂಡಷ್ಟು ಆ ಸಿಂಪ್ಟಮ್ಯಾಟಿಕ್ ಮೆಡಿಸನ್ಗೆ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಥರದ ರೂಟ್ ಕಾಸ್ಗಳಿರ್ಬೋದು, ಅದನ್ನು ನಾವು ಮೊದಲನೇದಾಗಿ ಐಡೆಂಟಿಫೈ ಮಾಡಿ ನಂತರ ನಮ್ಮ ಡಯಟನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ರೂಟ್ ಕಾಸನ್ನು ಫೈಂಡ್ ಔಟ್ ಮಾಡಿದ ನಂತರ ನಾವು ಮಾಡಬೇಕಾಗಿರೋದು ಹೆಲ್ದಿ ಡಯಟ್ ಆಪ್ಷನ್. ಇಲ್ಲಿ ಯಾವ ಥರದ ಆಹಾರವನ್ನು ಸೇವಿಸಬೇಕು ಅನ್ನೋದನ್ನು ಇವತ್ತಿನ ಆಯುರ್ವೇದ ಅಡುಗೆನಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೇವೆ. ಈ ಅರ್ಟಿಕೇರಿಯಾ ಅಂತ ಬಂದ ಕ್ಷಣ ಮೊದಲನೇದಾಗಿ ನಾವು ಹೇಳೋದಿಷ್ಟೇ, ಈಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಏನಿರುತ್ತೆ ಅದಕ್ಕೆ ನಾವು ನಮ್ಮ ದೇಹದಲ್ಲಿರ್ತಕ್ಕಂತಹ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಫುಡ್ ಫ್ಯಾಕ್ಟ್ರಿ ಇದ್ದಾಗ ಖಂಡಿತವಾಗಿಯೂ ನಾವು ಫುಡ್ಡನ್ನು ಕಂಟ್ರೋಲ್ ಮಾಡ್ತಾ ಹೋದರೆ, ಅಂದರೆ ಯಾವ ಥರದ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಯಾವ ಥರದ ಫುಡ್ಡನ್ನು ತಗೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಈ ಅರ್ಟಿಕೇರಿಯಾ ಸಮಸ್ಯೆ ಬರದೇ ಇರೋ ಹಾಗೆ ನಾವು ತಡಿಬೋದು. ಬಹಳಷ್ಟು ಮಂದಿ ಮಾಡುವ ಕೆಲವೊಂದು ಮಿಸ್ಟೇಕ್ಸ್ ಏನು ಅಂತಂದರೆ, ಇನ್ಕಂಫರ್ಟಬಲ್ ಫುಡ್ಗಳನ್ನು ತಗೊಳ್ಳುವಂಥದ್ದು. ಈಗ ಮೊಸರು ಮತ್ತು ಹಾಲನ್ನು ಮಿಕ್ಸ್ ಮಾಡುವಂಥದ್ದು, ಅಥವಾ ಈ ಹಾಲಿಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ಇರ್ಬೋದು, ಫ್ರೂಟನ್ನು ಮಿಕ್ಸ್ ಮಾಡುವಂಥದ್ದು. ಇಲ್ಲ ನೀವು ಮಿಕ್ಸ್ ಮಾಡಿಲ್ಲ ಅಂತಂದ್ರೂ ಬೆಳಿಗ್ಗೆ ಹೊತ್ತು ತಿಂಡಿಗೆ ಒಂದು ಬಾಳೆಹಣ್ಣು ತಿನ್ನೋದು ಅಥವಾ ಒಂದು ಫ್ರೂಟ್ ಬೌಲನ್ನು ತಿನ್ನೋದು, ಅದ ನಂತರ ಒಂದು ಲೋಟ ಹಾಲನ್ನು ಕುಡಿಯುವಂಥದ್ದು. ಈ ಥರದ್ದು ಇನ್ಕಂಫರ್ಟಬಲ್ ಫುಡ್ಗಳನ್ನು ನೀವು ಅತಿಯಾಗಿ ಸೇವನೆ ಮಾಡ್ತಾ ಇದ್ದರೆ ಅಥವಾ ಪದೇ ಪದೇ ಸೇವನೆ ಮಾಡ್ತಾ ಇದ್ದರೆ ನಿಮಗೆ ಅರ್ಟಿಕೇರಿಯಾ ಬರುವಂಥ ಚಾನ್ಸಸ್ಸು ಖಂಡಿತ ಇರುತ್ತೆ. ಇನ್ನು ಡಯಟ್ನ ಹೆಸರಿನಲ್ಲಿ ಈ ಕಡಲೆಕಾಯಿ ಬೀಜವನ್ನು ನೀವು ನೆನೆಸಿಟ್ಟು ಸೇವನೆ ಮಾಡುವಂಥದ್ದು, ಅಥವಾ ಎಳ್ಳನ್ನು ದಿನ ಸೇವನೆ ಮಾಡುವಂಥದ್ದು, ರಾತ್ರಿ ಹೊತ್ತು ಮೊಸರನ್ನ ಸೇವನೆ ಮಾಡುವಂಥದ್ದು. ಈಗ ಪ್ರೋಬಯೋಟಿಕ್ ಅಂತ ಹೇಳಿ ಅಂದರೆ ಅನ್ನ ನೆನೆಸಿಟ್ಟು ಬೆಳಿಗ್ಗೆ ಹೊತ್ತು ಆ ನೀರನ್ನು ಕುಡಿಯೋದು, ಈ ಥರದ ಹಲವಾರು ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾ ಎಫೆಕ್ಟಿಂದ ಬೇರೆ ಬೇರೆ ಥರದ ಡಯಟ್ಗಳನ್ನು ಫಾಲೋ ಮಾಡ್ತಾ ಹೋಗ್ತೀರಿ. ಸೊ ಆ ಥರದ ಇನ್ಕಂಫರ್ಟಬಲ್ ಫುಡ್ಡನ್ನು ನೀವು ತಗೊಂಡಷ್ಟು ನಿಮ್ಮಲ್ಲಿ ಅರ್ಟಿಕೇರಿಯಾ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ನಾವು ಹೇಳೋದಿಷ್ಟೇ, ಒಂದು ವೇಳೆ ನಿಮಗೆ ಅರ್ಟಿಕೇರಿಯಾ ಸಮಸ್ಯೆ ಇದ್ದರೆ ಕೆಲವೊಂದು ಪದಾರ್ಥಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮೊದಲನೇದಾಗಿ ಕಡಲೆಕಾಯಿ ಬೀಜ, ಎಳ್ಳು, ಬದನೆಕಾಯಿ, ಈ ಪಾಲಕ್ ಸೊಪ್ಪು, ಹಾಗೆ ಮಶ್ರೂಮ್ ಇರ್ಬೋದು, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಮತ್ತು ಮೇಯ್ನಾಗಿ ಈ ಗ್ರೌಂಡ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಆದಷ್ಟು ಕಡಿಮೆ ಮಾಡಿ ಬಳ್ಳಿಲಿ ಬೆಳೆಯುವಂಥ ತರಕಾರಿಗಳು, ಹೀರೆಕಾಯಿ ಇರ್ಬೋದು, ಸೋರೆಕಾಯಿ, ಪಡವಲಕಾಯಿ, ಕುಂಬಳಕಾಯಿ, ಈ ಥರದ ಪದಾರ್ಥಗಳನ್ನು ನೀವು ಜಾಸ್ತಿ ಸೇವನೆ ಮಾಡೋದ್ರಿಂದ ಈ ಟ್ರಿಗರಿಂಗ್ ಫ್ಯಾಕ್ಟರ್ ಏನಿದೆ ಅರ್ಟಿಕೇರಿಯಾಗೆ ಅದನ್ನು ನೀವು ಖಂಡಿತವಾಗಿಯೂ ಕಡಿಮೆ ಮಾಡ್ಕೊಳ್ಬೋದು. ಸೊ ಎಲ್ಲ ರೀತಿಯ ಕಾಯಿಲೆಗಳಿಗೂ ನಾವು ತಿಂತಕ್ಕಂಥ ಆಹಾರ ಮತ್ತು ಜೀವನ ಶೈಲಿಯೇ ಕಾರಣ ಆಗಿರೋದ್ರಿಂದ, ಸೊ ನಾವು ತಿಂತಕ್ಕಂಥ ಆಹಾರವನ್ನು ನಾವು ಖಂಡಿತವಾಗಿಯೂ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಹೋದರೆ, ಅದರ ಕಡೆಗೆ ಗಮನವನ್ನು ಹರಿಸ್ತಾ ಹೋದರೆ ಈ ಅರ್ಟಿಕೇರಿಯಾ ಕಾಯಿಲೆ ಬರದೇ ಇರೋ ಹಾಗೆ ಖಂಡಿತವಾಗಿಯೂ ತರಿಬೋದು.